ಯಾದಗಿರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಾಯಿತು. ಯುವಜನ ಮತ್ತು ಕ್ರೀಡಾ ಇಲಾಖೆಯಿಂದ ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ್ ಅವರು ಉದ್ಘಾಟನೆಯನ್ನು ಮಾಡಿದರು. ಯುವ ಜನೋತ್ಸವದ ಅಂಗವಾಗಿ ವಿವಿಧ ಸಾಹಸ ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಯಾದಗಿರಿ ಕೋಟೆಯ ರಾಕ್ ಕ್ಲೈಂಬಿಂಗ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ಕೂಬಾ ಡೈವಿಂಗ್ ನಡೆಸಲಾಯಿತು. ಇನ್ನು ಶಿಲಾರೋಹಿಗಳಾದ ಬಿಪಾಸ್, ಸುನೀತಾ ಮತ್ತು ಮುನಿರಾಜ್ ಅವರು ಅತಿ ಎತ್ತರದ ಬೆಟ್ಟದ 350 ಅಡಿಯಷ್ಟು ಶಿಲಾರೋಹಣ ಅಂದರೆ ರಾಕ್ ಕ್ಲೈಂಬಿಂಗ್ ಮಾಡಿದರು. ವಿಶೇಷ ಚೇತನರಾದ ಸುನೀತಾ ಅವರು ಮೈ ಜುಮ್ಮೆನಿಸುವಂತೆ ಬೆಟ್ಟ ಹತ್ತಿದ್ರು. ಶಿಲಾರೋಹಿಗಳ ಚಕ್ಕತೆಗೆ ಮೈ ಜುಮ್ಮೆನಿಸುತ್ತಿತ್ತು. ಶಿಲಾರೋಹಣದ ಬಗ್ಗೆ ಸುರಕ್ಷತಾ ನಿಯಮ, ರಾಕ್ ಬಗ್ಗೆ ಸೂಕ್ತ ತರಬೇತಿ ನೀಡಲಾಗಿತ್ತು. ಅನೇಕ ಯುವಕರು ಉತ್ಸವದಿಂದ ರಾಕ್ ಕ್ಲೈಂಬಿಂಗ್ ಮಾಡಿ ಖುಷಿಪಟ್ಟರು. ರಾಕ್ ಕ್ಲೈಂಬಿಂಗ್ ಅನ್ನು ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಆಯುಕ್ತ ಚೇತನ್ ಆರ್ ಮತ್ತು SP ಪೃಥ್ವಿಕ್ ಶಂಕರ್ ಅವರು ವೀಕ್ಷಣೆಯನ್ನು ಕೂಡ ಮಾಡಿದ್ರು. दीपम ज्योति परम ज्योति दीपम ज्योति जनार्दन दीपो हरंतु मे पापम दीपम ज्योति नमस्तुते ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ದೀಪ ನಮ್ಮೆಲ್ಲರ ಮನೆ ಮತ್ತು ಮನಸ್ಸುಗಳು ಬೆಳಗಲಿ. ಯುವ ಜನತೆಯ ಜ್ಯೋತಿ ಈಗ ಪ್ರಚಂಡಗೊಂಡಿದೆ. ಒಂದು ಜೋರಾದ ಚಪ್ಪಳದೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಕೋರೋಣ. ವೃಂದದವರಿಗೂ ಧನ್ಯವಾದಗಳು. ಇದೀಗ ಮಡಿಕೆಗೆ ಸಿರಿಧಾನ್ಯಗಳನ್ನು ತುಂಬುವ ಮೂಲಕ ಇತಿಹಾಸವಾಗಿದ್ದಂತಹ ಸೂತ್ರ ಮೂಡಿ ಬರ್ತಾರಲ್ಲ ನೋಡೋಣ. ಮಿತ್ರರು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಆ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಬೇಕು.